ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಆಸೆ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ, ಮೀನಾ ನನ್ನ ತಂದೆ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಅಂತ ಶಾಂತಿಗೆ ಜೋರಾಗಿ ಹೇಳ್ತಾಳೆ. ಆವಾಗ ಶಾಂತಿ ಹೇಳ್ತಾಳೆ, ಓ ಇವ್ರ ತಂದೆ ಏನು ಧರ್ಮರಾಯ, ಕೋಟಿಗಟ್ಟಲೆ ಇಲ್ಲಿ ತಂದು ಸುರಿದ್ಬಿಟ್ಟಿದ್ದಾನೆ ನೋಡು, ನಾವೆಲ್ಲ ಮಾತಾಡಬಾರ್ದು ಅಂತ. ಇದನ್ನು ಕೇಳಿಸ್ಕೊಂಡು ಮೀನಂಗೆ ಕೋಪ ನೆತ್ತಿಗಿರುತ್ತೆ. ಜೋರಾಗಿ, ಅತ್ತೆ ನನ್ನ ತಂದೆ ಬಗ್ಗೆ ಮಾತಾಡೋ ಅರ್ಹತೆ ಮತ್ತು ಯೋಗ್ಯತೆ ಎರಡೂ ನಿಮಗಿಲ್ಲ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಆವಾಗ ಮನೋಜ ಇದ್ಬಿಟ್ಟು, ಏ ಹುಡುಗಿ ಏನೇನ ನಮ್ಮನಿಗೆ ಅರ್ಹತೆ ಇಲ್ವಾ, ಯೋಗ್ಯತೆ ಇಲ್ಲ ಅಂತೀಯ ಅಂತ ಕೇಳ್ತಾನೆ. ಆವಾಗ ಮೀನಾ ಇಟ್ಕೊಂಡು, ಓ ಇವಾಗ ಬಂದುಬಿಟ್ರಾ, ಆವಾಗ ನಿಮ್ಮಮ್ಮ ನನ್ನ ತಂದೆ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಬೇಕಾದ್ರೆ ಸುಮ್ಮನೆ ನಿಂತ್ಕೊಂಡಿದ್ರಿ, ಇವಾಗ ಏನಕ್ಕೆ ಮಾತಾಡ್ತೀರಾ, ನಿಮ್ಮ ತಾಯಿಗೆ ಹೇಳಿ ನನ್ನ ತಂದೆ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು ಅಂತ ಮನೋಜಂಗೆ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ರೋಹಿಣಿ, ಮೀನಾ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು, ಅತ್ತೆ ಅನ್ನೋ ಗೌರವ ಇಲ್ಲ ನಿನಗೆ, ನನ್ನ ಗಂಡನಿಗೆ ಮಾತಾಡ್ತೀಯ, ಏನು ಇಷ್ಟು ಮಾತಾಡ್ತೀಯ, ಅವ್ರೇನು ಅಂತ ಅನ್ಬಾರ್ದು ಅಂದರು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಗೌರವನ ಕೊಟ್ಟು ತಗೋಬೇಕು, ಅವರು ನನ್ನ ಕೊಟ್ಟಿದ್ರೆ, ನನ್ನ ತಂದೆ ಕೊಟ್ಟಿದ್ರೆ ನಾನು ಕೊಡ್ತಾ ಇದ್ದೆ, ನೀವು ಸುಮ್ಮನೆ ಇದ್ದರೆ ಸರಿ ಅಂತ ರೋಹಿಣಿಗೆ ಆವಾಜ್ ಆಗ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಶ್ರುತಿ ಹೇಳ್ತಾಳೆ, ಅತ್ತೆ ನಿಮ್ಮದೇ ತಪ್ಪು, ನೀವೇ ಅವರಿಗೆ ಅವಮಾನ ಮಾಡಿದ್ರಿ, ಎಲ್ಲರ ಮುಂದೆ ಆ ಥರ ಹೇಳಿದ್ರೆ ಅವ್ರಿಗೆ ಬೇಜಾರಾಗಲ್ವಾ, ನಾವಿಬ್ಬರು ಶ್ರೀಮಂತರ ಮನೆಯವರು ಅಂತ ನಮ್ಮನ್ನು ಬೇರೆ ಥರ ಅವಳನ್ನು ಬೇರೆ ಥರ ಮಾಡಿ ಅವಮಾನ ಮಾಡಿದ್ರೆ ಅವಳಿಗೂ ಬೇಜಾರಾಗಲ್ವಾ, ಇದಕ್ಕೆಲ್ಲ ಸೊಲ್ಯೂಷನ್ ಏನಂದರೆ ನೀವು ಕೈ ಮುಗಿದು ತಪ್ಪಾಯಿತು ಅಂತ ಕೇಳ್ಕೊಳ್ಳಿ ಅಂತ ಶಾಂತಿಗೆ ಹೇಳ್ತಾಳೆ. ಅವಾಗ ಶಾಂತಿ, ಏನಮ್ಮ ನೀನು, ನಾನೇನು ಮಾಡಿದೆ ಅಂತ ನನ್ನನ್ನೇ ತಪ್ಪು ಅಂತ ಹೇಳ್ತೀಯ, ಇವರಪ್ಪ ಏನು ಧರ್ಮರಾಯನ ದೊಡ್ಡ ವ್ಯಕ್ತಿನ, ನಾನೇನು ಅಂತ ಹೇಳಬಾರ್ದು ಹೇಳಿದೆ. ಆವಾಗ ರಂಗನಾಥ್ ಹೇಳ್ತಾನೆ, ಚಿನ್ನ ಸೂಜಿ ಅಂತ ತೊಗೊಂಡು ಬದೆ, ಇವಾಗ ಕಣ್ಣಿಗೆ ಚುಚ್ತಾ ಇದೆ ನೋಡು, ಮಲ್ಲಿಗೆ ಹೂವನ್ನ ಸಾಸಾರ ಮಾಡ್ತೀಯಾ, ನಿನ್ಗಾಗಬೇಕಾದ್ದೆ ಅನುಭವಿಸು ಅಂತ ಹೇಳ್ತಾನೆ. ಏನ್ರಿ ಅನುಭವಿಸೋದು, ಇವಳಪ್ಪ ಏನು ಹೋಗಬೇಕಾದ್ರೆ ಮಾಂಗಲ್ಯ ಸರ ಮಾಡಿಬಿಟ್ಟು ಹೋಗಿದ್ನ, ನಾನೇ ಮಾಡಿಸಿದ್ವಿ ಎಲ್ಲ, ಒಂಚೂರು ಚಿನ್ನ ಹಾಕೋ ಯೋಗ್ಯತೆ ಇಲ್ಲ, ನನಗೆ ಮಾತಾಡ್ತಾಳೆ ಅಂತ. ಇದನ್ನು ಕೇಳಿಸ್ಕೊಂಡು ಮೀನಂಗೆ ಕೋಪ ನೆತ್ತಿಗೆ ಇರುತ್ತೆ. ಅತ್ತೆ ಅಂತ ಜೋರಾಗಿ ಹೇಳಿ ದೇವ್ರ ಕೋಣೆ ಒಳಗಡೆ ಹೋಗ್ಬಿಟ್ಟು ಬಾಗ್ಲು ಹಾಕೋತಾಳೆ. ಆವಾಗ ರಂಗನಾಥ್ ಬೈತಾನೆ, ಏನು ನಿಂದು ಬಾಯಿ, ನೀನು ರಾಕ್ಷಸಿನೇನೆ, ಈ ಥರ ಎಲ್ಲ ಮಾಡ್ತೀಯಲ್ಲ, ನಿನ್ನಿಂದನೇ ಮನೆ ಹಾಳಾಗ್ತಿರೋದು ಅಂದಾಗ ನೋಡಿ ಉತ್ತರ ಕೊಡೋಕ್ಕಾಗದೆ ಸೀದಾ ಒಳಗೋಗಿ ಬಾಗ್ಲು ಹಾಕೊಂಡ್ಲು ಅಂತ ಶಾಂತಿ ಹೇಳ್ತಾಳೆ. ಮೀನಾ ಹೊರಗಡೆ ಬಂದು ಅರಿಶಿನ ಕೊಂಬು ಕಟ್ಕೊಂಡು ಹೊರಗೆ ಬಂದು ನಿಂತ್ಕೋತಾಳೆ. ಇದನ್ನು ನೋಡಿದ್ರೆ ರಂಗನಾಥ್, ಬೇಡಮ್ಮ ಸುಮಂಗಲಿಯಾಗಿ ಮಾಂಗಲ್ಯ ಸರ ತೆಗಿಬೇಡ, ಈ ಮನೆಗೆ ಒಳ್ಳೇದಾಗಲ್ಲ ಅಂದಾಗ, ಇಲ್ಲ ಮಾವ ಇಷ್ಟು ದಿನ ಸಹಿಸ್ಕೊಂಡೆ, ಇನ್ನೂ ನನ್ನ ಸ್ವಾಭಿಮಾನ ಬಿಟ್ಟು ಇರೋಕ್ಕಾಗಲ್ಲ, ನನ್ನನ್ನು ತಡಿಬೇಡಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸೂರ್ಯ ಬಂದು, ಏನಾಯಿತು, ಇದು ಏನು ಈ ಗಲಾಟೆ ಅಂತ ಕೇಳ್ತಾನೆ. ಯಾರೂ ಮಾತಾಡಲ್ಲ. ಆವಾಗ ಮೀನ ಹತ್ರ, ಏನಮ್ಮ ಮೀನಾ ಏನಾಯಿತು ಹೇಳು ಅಂತ ಹೇಳ್ತಾಳೆ. ಆವಾಗ ಮೀನಾ ಅರಿಶಿನ ದಾರ ತೋರಿಸ್ಬಿಟ್ಟು, ಇದನ್ನು ನನಗೆ ಕಟ್ಟಿ ಅಂತ ಹೇಳ್ತಾನೆ. ಆವಾಗ ಸೂರ್ಯ ಇದ್ಬಿಟ್ಟು, ಯಾಕೆ ಮೀನಾ ಏನಾಯಿತು ಅಂತ ಕೇಳಿದಾಗ, ಇಲ್ಲ ನೀವು ನನಗೆ ಸುಮ್ಮನೆ ಕಟ್ಟಿ ಅಂತ ಮೀನಾ ಹೇಳ್ತಾಳೆ. ಅವನು ಅರಿಶಿನ ದಾರನ ಕಟ್ತಾನೆ ಮೀನಂಗೆ. ಮೀನಾ ಮಾಂಗಲ್ಯ ಸರ ತೆಗೆದುಬಿಟ್ಟು ಅತ್ತೆಗೆ ತೋರಿಸಿ, ತಗೊಳ್ಳಿ ಅಂತ ಕೊಡ್ತಾಳೆ. ನೀವು ಹಾಕಿರೋ ಚಿನ್ನ ನಿಮ್ಮ ಕೈಗೆ ಕೊಡ್ತಾ ಇದ್ದೀನಿ, ಇನ್ನೇನಾದರೂ ನನ್ನ ಮೈಯಲ್ಲಿ ಚಿನ್ನ ಅಂತ ಇದ್ದರೆ ಅದು ನನ್ನ ಗಂಡ ಕಷ್ಟಪಟ್ಟು ದುಡ್ಡಲ್ಲೇ ತೊಗೋತೀನಿ ಅಂತ ಎಲ್ಲರ ಮುಂದೆ ಹೇಳಿ ಒಳಗೆ ಹೋಗ್ತಾಳೆ. ಒಳಗೆ ಹೋದವಳು ವಾಪಸ್ ಬಂದುಬಿಟ್ಟು, ಇವಾಗ ನಾನು ನನ್ನ ತಂದೆ ಬಗ್ಗೆ ಯಾರಾದರೂ ಇನ್ನೇನಾದರೂ ಮಾತಾಡಿದ್ರೆ, ಇವಾಗ ಚಿನ್ನ ತೆಗೆದು ಕೊಟ್ಟಿದ್ದೀನಿ ಕತ್ತಿಂದ, ಇನ್ಮೇಲೆ ಯಾರಾದರೂ ಏನಾದರೂ ಮಾತಾಡಿದ್ರೆ ಅವ್ರ ಕತ್ತನ್ನೇ ಸೀಳ್ಬಿಡ್ತೀನಿ ಅಂತ ಎಲ್ರಿಗೂ ಖಡಕ್ ವಾರ್ನಿಂಗ್ ಕೊಟ್ಟು ಹೋಗ್ತಾಳೆ.